ಓಕೆ ಸರ್, ಹೇಳಿ ಸರ್. ಇಂದು ಬಳ್ಳಾರಿ ನಗರದಲ್ಲಿ ಎಲ್ಲ ನಮ್ಮ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಗೆ ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ, ಅನೇಕ ಹಿಂದೂ ಪರ ಸಂಘಟನೆಗಳ ಸಮ್ಮುಖದಲ್ಲಿ ಇವತ್ತು ಬಳ್ಳಾರಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಕಾಶ್ಮೀರದಲ್ಲಿ ಏನು ಹಿಂದೂಗಳ ಹತ್ಯೆ ಆಗ್ತಾ ಇದೆ, ಈ ಹತ್ಯೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಹಿಂದೂ ಪರ ಸಂಘಟನೆಗಳ ಸಮ್ಮುಖದಲ್ಲಿ ಸಾರ್ವಜನಿಕರು ಬಂದಿದ್ದಾರೆ. ಇವತ್ತು ವಿಶೇಷ ಇದೆ, ಸಾರ್ವಜನಿಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಭಯೋತ್ಪಾದಕರು ಏನಿವತ್ತು ನಡ್ಕೊಳ್ತಾ ಇದ್ದಾರೆ, ಹೋಗ್ಲಿ ಗಂಡ್ಮಕ್ಳ ಅಂತ ಹೇಳಿದ್ರೆ ಈ ನನ್ನ ಮಕ್ಕಳು ಗಂಡ್ಮಕ್ಳು ಅಲ್ಲ. ಹಿಂದಕ್ಕಿಂತ ಚೂರಿ ಹಾಕಿ ಕೊಲೆ ಮಾಡಿ ಓಡೋಗ್ತಾ ಇದ್ರೆ ಇಂಥ್ಯಾವ ಗಂಡ್ಮಕ್ಳು ಇಲ್ಲಿ ಪಾಕಿಸ್ತಾನದಲ್ಲಿ ಹೋಗಿ ಅಡ್ಕೊಂಡಿರೋಂಥವ್ರು ಗಂಡ್ಮಕ್ಳ? ಅದಕ್ಕೆ ಇಂಥ ಗಾಂಡುಗಳನ್ನು ಸದೆ ಬಡಿಯೋ ತನಕ ಕೂಡ ಇವತ್ತು ಯಾರು ನಿಲ್ಲಬಾರ್ದು. ನಮ್ಮ ಪ್ರಧಾನಮಂತ್ರಿಗಳಿಗೆ ಮೋದಿಜಿಯವರ ಜೊತೆಯಲ್ಲಿ ನಾವು ಸಾರ್ವಜನಿಕರು ನಾವಿದ್ದೇವೆ. ನೀವು ತಗೊಳ್ಳುವಂಥ ಎಲ್ಲ ನಿರ್ಣಯಕ್ಕೂ ನಾವು ಬದ್ಧವಾಗಿದ್ದೇವೆ. ಆದರೆ ಒಂದು ಎಲ್ಲರೂ ಕೂಡ ದೇಶದ ಪರವಾಗಿ ನಿಂತಿದ್ರೆ, ಇವತ್ತು ನಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಒಂದು ಕಡೆ ಹೇಳ್ತಾರೆ ಯುದ್ಧ ಮಾಡಬಾರ್ದು ಅಂತೇಳಿ. ಆದರೆ ಯುದ್ಧ ಮಾಡಬಾರ್ದು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರೇ ನೀವು ಹೋಗಿ ಪಾಕಿಸ್ತಾನದಲ್ಲಿರಿ, ಎಲ್ಲಿ ತನಕ ಇಸ್ಲಾಂ ಇರುತ್ತೋ ಅಲ್ಲಿ ತನಕ ಈ ಭಯೋತ್ಪಾದನೆ ಇರುತ್ತೆ. ಭಯೋತ್ಪಾದಕರೆಲ್ಲರೂ ಕೂಡ ಮುಸಲ್ಮಾನರೆಲ್ಲರೂ ಭಯೋತ್ಪಾದಕರಲ್ಲ, ಆದರೆ ಮುಸಲ್ಮಾನರೆಲ್ಲರೂ ಕೂಡ ಭಯೋತ್ಪಾದಕರೇ. ಇದನ್ನು ನೆನಪಿಟ್ಟುಕೊಳ್ಳಬೇಕು. ಯಾವುದೇ ಕಾರಣಕ್ಕೆ ಇಂಥ ಬೇರು ಸಹಿತ ಇರುವಂಥ ಉಗ್ರವಾದಿಗಳು ಎಲ್ಲೋ ಕಾಶ್ಮೀರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ, ನಮ್ಮ ಸುತ್ತಮುತ್ತಲೇ ಇದ್ದಾರೆ. ಕೌಲ್ ಬಜಾರಲ್ಲಿ ಬಂದರು, ಕೌಲ್ ಬಜಾರಲ್ಲಿ ಕೂಡ ಸಿಕ್ಕಿದ್ರು. ಇದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ನಮ್ಮವರೆಲ್ಲರೂ ಕೂಡ. ಹಾಗಾಗಿ ಇಂಥ ಉಗ್ರವಾದಿಗಳನ್ನು ಹತ್ತಿಕ್ಕುವಂಥ ತನಕ ಯಾರು ಕೂಡ ಹಿಂದೂ ಸಮಾಜ ಪುಟದೇಳುವಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಈ ಪ್ರತಿಭಟನೆಗೆ ಭಾಗವಹಿಸಿದ್ದಕ್ಕೆ ನಾವೆಲ್ಲ ಹಿಂದೂ ಪರ ಸಂಘಟನೆಗಳು ಮತ್ತು ಹಿಂದೂ ವಿಚಾರ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿಗೆ ಕಟಿಬದ್ಧವಾಗಿ ನಾವು ರಕ್ಷಣೆಗೆ ನಾವು ನಿಲ್ತೀವಿ ಅನ್ನೋಂಥ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೇನೆ. ಏನು ಕಾಶ್ಮೀರದಲ್ಲಿ ನಡೆದಿರುವಂತಹ ಭಯೋತ್ಪಾದಕರ ನೀಚ ಕೃತ್ಯವನ್ನು ಖಂಡಿಸಿ ಇವತ್ತು ಬಳ್ಳಾರಿ ನಗರದಲ್ಲಿ ಹಿಂದೂ ಜನಸಮೂಹ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಮಾಡಿದೆ. ಪ್ರತಿಭಟನೆ ಕೇವಲ ಭಯೋತ್ಪಾದಕರ ವಿರುದ್ಧ ಮಾತ್ರ ಅಲ್ಲ, ಪ್ರತಿಭಟನೆ ಯಾರ್ಯಾರು ಭಯೋತ್ಪಾದಕರ ಪರವಾಗಿದ್ದಾರೋ, ಯಾರ್ಯಾರು ಪಾಕಿಸ್ತಾನದ ಪರವಾಗಿದ್ದಾರೋ ಅವರೆಲ್ಲರ ವಿರುದ್ಧ ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತೀವಿ. ಇವತ್ತು ದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರ ಹೆಸರಿನಲ್ಲಿರುವಂತಹ ಮುಸಲ್ಮಾನರು ಈ ದೇಶದಲ್ಲಿ ಎಲ್ಲ ಸವಲತ್ತನ್ನು ತಗೊಂಡು ಇವತ್ತು ಆ ಪಾಕಿಸ್ತಾನದ ಪರವಾಗಿ ನಿಂತಿದ್ದಾರೆ. ಕಳೆದ ಸ್ವಲ್ಪ ದಿನಗಳ ಹಿಂದೆ ವಕಫ್ ಬೋರ್ಡಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಮಾಡಿದರು, ಫತ್ವಾ ಹೊಡಿಸಿದರು. ಹಿಂದೆ 370 ತೆಗೆದಾಗ ಕೂಡ ಫತ್ವಾ ಹೊಡಿಸಿದರು, ಪ್ರತಿಭಟನೆಯನ್ನು ಮಾಡಿದರು. ಇವತ್ತು ಈ ದೇಶದ ಅಮಾಯಕ ಹಿಂದೂಗಳನ್ನು ಕೊಲೆ ಮಾಡಿರುವಂಥ ಆ ಮತಾಂಧ ಮುಸಲ್ಮಾನರ ವಿರುದ್ಧ ಯಾವ ಮುಸಲ್ಮಾನ್ ಮೌಲ್ವಿ ಇರ್ಬೋದು, ಕಾಜಿ ಇರ್ಬೋದು, ಮಸೀದಿಗಳಿರ್ಬೋದು, ಮುಸಲ್ಮಾನ್ ಪರ್ಸ್ನಲ್ ಲಾ ಇರ್ಬೋದು, ಯಾರೂ ಕೂಡ ಇದ್ರ ವಿರುದ್ಧ ಫತ್ವಾ ಹೊಡಿಸ್ತಿಲ್ಲ. ಹಾಗಾಗಿ ಹಿಂದೂಗಳು ಜಾಗೃತ ಆಗಬೇಕು. ಯಾವ್ಯಾವ ಈ ಥರದ ಮನಸ್ಥಿತಿ ಇರುವಂಥ ಮತಾಂಧ ಮುಸಲ್ಮಾನರಿದ್ದಾರೆ, ಆ ಎಲ್ಲ ಮತಾಂಧ ಮುಸಲ್ಮಾನರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕಾದ್ರೆ ಹಿಂದೂ ಸಮಾಜ ಒಂದಾಗಬೇಕು. ಒಂದಾಗಿ ಒಟ್ಟಾಗಿ ಈ ದುಷ್ಟ ಶಕ್ತಿಯನ್ನು ಎದುರಿಸಬೇಕಾದ್ರೆ ಹಿಂದೂಗಳ ಹತ್ರ ವ್ಯಾಪಾರ ಮಾಡುವಂಥ ಕೆಲಸ ಈ ಕ್ಷಣದಿಂದಲೇ ಆಗಬೇಕು. ಆಗ ಮಾತ್ರ ಈ ಮತಾಂಧ ಮುಸಲ್ಮಾನರಿಗೆ ತಕ್ಕ ಉತ್ತರ ಕೊಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಸುವಾಸನ ಕೊಲ್ದಂಗೆ, ಹರೀಶನ ಕೊಂದಂಗೆ, ಪ್ರವೀಣನ ಕೊಂದಂಗೆ ಕೊಲ್ತಾನೆ ಹೋಗ್ತಾರೆ. ಹಿಂದೂ ಸಮಾಜ ಕೊಲ್ಲಿಕ್ಕಾಗಿ ಸಾಯ್ಲಿಕ್ಕಾಗಿರುವಂಥ ಸಮಾಜ ಅಲ್ಲ. ಹಿಂದೂ ಸಮಾಜ ಯಾವ ಶತ್ರುಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಮುಗಿಸ್ಬೇಕು ಆ ರೀತಿಯ ಕ್ಷಾತ್ರ ಪರಂಪರೆಯನ್ನು ಮೈಗೂಡಿಸ್ಕೊಂಡಿರುವಂಥ ಸಮಾಜ. ಹನುಮಂತನಿಗೆ ಮರುವು ಸಹಜ, ಹನುಮಂತನಿಗೆ ಮತ್ತೊಮ್ಮೆ ಯಾರಾದರೂ ನೆನಪು ಮಾಡುವಂಥ ಕೆಲಸ ಮಾಡಬೇಕು. ಹಿಂದೂ ಸಮಾಜ ಕೂಡ ಈಗ ನೆನಪಾಗ್ತಾ ಇದೆ. ಅವರು ಯಾವ ರೀತಿಯಾಗಿ ಕೊಂದರು
ಯಾವ ರೀತಿಯಾಗಿ ರಕ್ತಪಾತವನ್ನು ಮಾಡಿದರು ಅದೇ ರೀತಿಯಾಗಿ ಮತಾಂಧ ಮುಸಲ್ಮಾನರ ಮೇಲೆ ಹಿಂದೂ ಸಮಾಜ ಕೂಡ ಅದೇ ರೀತಿ ಉತ್ತರ ಕೊಡುವಂಥ ಕೆಲಸ ಇನ್ನು ಕೆಲವೇ ದಿನಗಳಲ್ಲಿ ಆಗುತ್ತೆ. ಅದನ್ನು ಮುಸಲ್ಮಾನರು ನೋಡ್ತಾರೆ.